ನಮಸ್ಕಾರ. ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇತ್ತೀಚಿನ ದಿನಗಳಲ್ಲಿ ತಲೆನೋವು ಮತ್ತು ಮೈಗ್ರೇನ್ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಿಗೂ ಕೂಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಸಾಕಷ್ಟು ವೇಳೆ ಇವು ಒತ್ತಡ, ರಾತ್ರಿ ಹೊತ್ತು ನಿದ್ರೆಯ ಕೊರತೆ, ಕಳಪೆ ಆಹಾರ ಮತ್ತು ವೇಳಾಪಟ್ಟಿಯ ಕೊರತೆಯಿಂದ ಉಂಟಾಗುತ್ತವೆ. ಅನೇಕ ಮಂದಿ ಇದಕ್ಕೆ ತಕ್ಷಣ ಔಷಧಿಗಳನ್ನು ತೆಗೆದುಕೊಳ್ತಾರೆ, ಆದರೆ ಇದು ತಾತ್ಕಾಲಿಕ ಪರಿಹಾರವನ್ನ ನೀಡುತ್ತದೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಸರಳವಾದ ಪರಿಹಾರವೇನೆಂದರೆ, ಹುಣಸೆ ಹಣ್ಣಿನ ಪ್ರಯೋಜನಗಳನ್ನು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ತಲೆನೋವು, ಮೈಗ್ರೇನ್ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಹುಣಸೆ ಹಣ್ಣು ಅದ್ಭುತವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತ ತಜ್ಞರು ಹೇಳ್ತಾರೆ. ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಇವೆಲ್ಲವೂ ಕೂಡ ಒಟ್ಟಾಗಿ ರಕ್ತ ಪರಿಶೀಲನೆ ಸುಧಾರಿಸುತ್ತದೆ ಮತ್ತು ಮೆದುಳಿಗೆ ಆಮ್ಲಜನಕದ ಪೂರೈಕೆಯನ್ನ ಹೆಚ್ಚಿಸುತ್ತದೆ. ಮೈಗ್ರೇನ್ ವೇಳೆ ನರಗಳು ಗಟ್ಟಿಯಾಗುತ್ತವೆ ಮತ್ತು ರಕ್ತದ ಹರಿವು ಕಡಿಮೆಯಾಗುತ್ತದೆ. ಹುಣಸೆ ಹಣ್ಣಿನ ನೈಸರ್ಗಿಕ ಸಿಹಿ ಮತ್ತು ಆಮ್ಲೀಯತೆಯು ಅದರಲ್ಲಿರುವ ಖನಿಜಗಳೊಂದಿಗೆ ನರಗಳನ್ನ ಸಡಿಲಗೊಳಿಸುತ್ತದೆ ಮತ್ತು ನೋವನ್ನ ಕಡಿಮೆ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಹುಣಸೆ ಹಣ್ಣು ನೈಸರ್ಗಿಕವಾಗಿ ದೇಹವನ್ನ ತಂಪಾಗಿಸುವ ಹಣ್ಣು. ಇದರ ಹುಳಿ ರುಚಿಯು ಲಾಲಾರಸ ಮತ್ತು ಜೀರ್ಣಕಾರಿ ರಸಗಳ ಸ್ರವಿಸುವಿಕೆಯನ್ನ ಹೆಚ್ಚಿಸುತ್ತದೆ. ಹಾಗಾಗಿ ಇದು ದೇಹವನ್ನ ತಂಪಾಗಿರಿಸುತ್ತದೆ. ಇದು ಬೇಸಿಗೆಯ ಶಾಖ, ಆಯಾಸ ಮತ್ತು ತಲೆನೋವಿನಿಂದ ತ್ವರಿತ ಪರಿಹಾರವನ್ನ ನೀಡುತ್ತದೆ. ಅಲ್ಲದೆ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಾಗುವುದಿಲ್ಲ. ಆದರೆ ಇದರಿಂದ ಸಿಗುವ ಫಲಿತಾಂಶಗಳು ಔಷಧಿಗಿಂತ ಕಡಿಮೆ ಏನಿಲ್ಲ.